ಹಾಯ್ ನನ್ಸೊಂದು ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟ್ ಆಗಿ ಗೂಗಲ್ ಅವರು ನೀಡಿರುವಂಥ ಒಂದು ರಿಪೋರ್ಟ್ನ ಪ್ರಕಾರ 2021ನೇ ಇಸ್ವಿಯಲ್ಲಿ ಯೂಟ್ಯೂಬ್ನ ಯೂಟ್ಯೂಬರ್ಸು ನಮ್ಮ ಭಾರತದ GDPಗೆ ಸುಮಾರು 10,000 ಕೋಟಿ ಕಾಂಟ್ರಿಬ್ಯೂಷನ್ನ ಮಾಡಿರುವಂಥದ್ದು. ಎಷ್ಟು ನಿಜ ಅಂತ ಗೊತ್ತಿಲ್ಲ. 10,000 ಕೋಟಿ ಕಾಂಟ್ರಿಬ್ಯೂಷನ್ ಮಾಡಿದರಂತೆ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಅವರ ಒಂದು ಫೈಲ್ ಮ್ಯಾನೇಜರ್ ಇದೆ ಅಲ್ವಾ, ಅದಕ್ಕೆ ಡಿಜಿಲಾಕರ್ನ ಇಂಟಿಗ್ರೇಟ್ ಮಾಡ್ತಾ ಇರುವಂಥದ್ದು. ಒಂದು ಫೈಲ್ ಮ್ಯಾನೇಜರ್ನಲ್ಲೇ ಡಿಜಿಲಾಕರ್ನ ಇಂಟಿಗ್ರೇಟ್ ಮಾಡ್ತಾರಂತೆ. ಈ ಒಂದು ಅಪ್ಡೇಟನ್ನು ಅಫಿಷಿಯಲ್ ಗೂಗಲ್ ಅವರೇ ಅನೌನ್ಸ್ ಮಾಡಿರುವಂಥದ್ದು. ಮೊನ್ನೆ ಗೂಗಲ್ ಅವ್ರದ್ದು ಒಂದೇನೋ ಕಾನ್ಫರೆನ್ಸ್ ಆಯಿತು. ಸೊ ಅದರಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ ಅವ್ರು ಶೇರ್ ಮಾಡಿದ್ದಾರೆ. ಒಂದು ಒಳ್ಳೆಯ ವಿಷಯ. ಗೂಗಲ್ ಫೈಲ್ಸಲ್ಲೇ ನಮಗೆ ಈ ಒಂದು ಡಿಜಿಲಾಕರ್ ಬಂದುಬಿಡುತ್ತೆ. ನಂತರ ಗೂಗಲ್ ಅವರು ಈ ಒಂದು ಡಾಕ್ಟರ್ಗಳು ಬರೆಯುವಂಥ ಈ ಒಂದು ಪ್ರಿಸ್ಕ್ರಿಪ್ಷನನ್ನು ಡಿಕೋಡ್ ಮಾಡೋದಕ್ಕೆ ಸಾಫ್ಟ್ವೇರ್ನ ಬರೀತಾ ಇದ್ದಾರೆ ಅಂತ ಆಯಿತಾ. ಸೊ ಏನೋ ಒಂದು AI ಟೆಕ್ನಾಲಜಿ ಏನೋ ತೊಗೊಂಡ್ಬರ್ತಾರೆ ಅಂತ ಕಾಣುತ್ತೆ. ಮೋಸ್ಟ್ಲಿ ಆ ಕ್ಯಾಮ್ರಾದಲ್ಲಿ, ಗೂಗಲ್ ಕ್ಯಾಮ್ರಾದಲ್ಲಿ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ಆ ಪ್ರಿಸ್ಕ್ರಿಪ್ಷನ್ ಏನಿದೆ ಅಂತ ಡಿಕೋಡ್ ಮಾಡಬಲ್ಲಂಥ ಒಂದು ಫ್ಯೂಚರ್ನಲ್ಲಿ ಬರಬಹುದು. ಇದ್ರ ಬಗ್ಗೆ ಕೂಡ ಮಾತನಾಡಿದ್ರು ಆ ಒಂದು ಕಾನ್ಫರೆನ್ಸಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟಾಟಾ ಮೋಟಾರ್ಸ್ ಅವರ ಪ್ರಕಾರ ಈ ಒಂದು ಎಲೆಕ್ಟ್ರಿಕ್ ಕಾರ್ಗಳ ಬೆಲೆ ಸುಮಾರು 6-7% ಜಾಸ್ತಿ ಆಗ್ಬೋದು. ಕಾರಣ ಏನಪ್ಪ ಅಂತಂದರೆ ಈ ಒಂದು ಬ್ಯಾಟ್ರಿಯ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಆಗ್ತದೆ. ರಿಸೆಷನ್ನು, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕೂಡ ಹೊಡೆತ ಬೀಳ್ತಾ ಇರೋದ್ರಿಂದ ಈ ಒಂದು ಎಲೆಕ್ಟ್ರಿಕ್ ಕಾರ್ನ ಬೆಲೆ ಸುಮಾರು 6-7% ಜಾಸ್ತಿ ಆಗುತ್ತಂತೆ. ಸೇಮ್ ನಂಗೆ ಅನ್ನಿಸ್ದಂಗೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು ಕೂಡ ಅಪ್ಲೈ ಆಗುತ್ತೆ. ಈ ಒಂದು ಎಲೆಕ್ಟ್ರಿಕ್ ಬೈಕು ಬ್ಯಾಟ್ರಿ ಬೇಕು, ಕಾರ್ಗೂ ಬ್ಯಾಟ್ರಿ ಬೇಕು ಆಬ್ವಿಯಸ್ಲಿ. ಸೊ ಈ ಒಂದು EV ಫೀಲ್ಡಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಆಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅವತಾರ್ ದ ವೇ ಆಫ್ ವಾಟರ್. ಈ ಒಂದು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ. ಸುಮಾರು 13-14 ವರ್ಷ ಆದಮೇಲೆ ಒಂದು ಸೀಕ್ವಲ್ ಬಂದಿರುವಂಥದ್ದು. ಈ ಒಂದು ಸಿನಿಮಾವನ್ನು ಜಪಾನ್ನ ಕೆಲವೊಂದು ಥಿಯೇಟರ್ಗಳಲ್ಲಿ ಪ್ಲೇ ಮಾಡೋಕ್ಕಾಗ್ತಲ್ವಂತೆ, ಏನೋ ಟ್ರಬಲ್ ಕೊಡ್ತಾ ಇದೆಯಂತೆ. ಕಾರಣ ಏನಪ್ಪ ಅಂತ ಅಂದರೆ ಆ ಒಂದು ಸಿನಿಮಾ 48 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ಪ್ರೊಜೆಕ್ಟ್ ಮಾಡಲಾಗ್ತಾ ಇರುವಂಥದ್ದು. ಆಯಿತಾ, ಯೂಶಲಿ ನಾವು ಥಿಯೇಟರ್ ನೋಡುವಂಥ ಎಲ್ಲ ಸಿನಿಮಾಗಳು 24 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿರುತ್ತೆ. ಸೊ ನಾರ್ಮಲ್ ಆಗಿ ಆ ಫ್ರೇಮ್ ಇದ್ದರೆ ಆ ರೀತಿ ತೊಂದರೆ ಆಗೋದಿಲ್ಲ. ಸೊ ಈ ಒಂದು ಸಿನಿಮಾ ಸ್ಪೆಷಲ್ ಆಗಿ ನಾವು ಬೆಂಗಳೂರಿನಲ್ಲಿ ಅಥವಾ ನಿಮ್ಮ ಥಿಯೇಟ್ರ್ಗಳು ನೀವು ನೋಡಿದಾಗೆಲ್ಲ 48 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲೇ ಪ್ಲೇ ಆಗಿರುತ್ತೆ. ಅಥವಾ ಅದನ್ನು ಕಡಿಮೆ ಮಾಡಿರ್ಬೋದು ಅವರು. ಕೆಲವೊಂದು ಥಿಯೇಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಆ ಕೆಲವೊಂದು ಜಪಾನಲ್ಲಿ ಥಿಯೇಟ್ರ್ಗಳಲ್ಲಿ ಪ್ಲೇ ಮಾಡೋಕ್ಕಾಗಿಲ್ಲ 48 ಫ್ರೇಮ್ಸ್ ಪರ್ ಸೆಕೆಂಡ್ನ, ಡಬಲ್ ಫ್ರೇಮ್ಸು. ಸೊ ಅದರಿಂದ ಈ ರೀತಿ ಥಿಯೇಟ್ರ್ಗಳಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಅದನ್ನೆಲ್ಲ ರೀಫಂಡ್ ಕೂಡ ಮಾಡಿದಾರಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯುರೋಪಿಯನ್ ಯೂನಿಯನ್ ಅವರು ಏನೋ ಗೈಡ್ಲೈನ್ಸ್ ತೊಗೊಂಡ್ಬರ್ತಾರೆ. ಆಪಲ್ ಅವ್ರಿಗೊಂದು ಸರ್ರಿಗೆ ಹೊಡ್ತಾ ಬಿತ್ತು. ಇದೀಗ ಇನ್ನೊಂದು ಗೈಡ್ಲೈನ್ಸಿಗೆ ಒಂದು ಪ್ರಪೋಸನ್ನು ಮಾಡ್ತಾ ಇರುವಂಥದ್ದು. ಏನಪ್ಪ ಅಂತ ಅಂದರೆ ಫೋನ್ಗಳಲ್ಲಿ ರಿಮೂವಬಲ್ ಬ್ಯಾಟ್ರಿಯನ್ನು ಮತ್ತೆ ತರಬೇಕು ಅಂತ. ಮುಂಚೆ ಈ ಒಂದು 7-8 ವರ್ಷ ಮುಂಚೆ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಫೋನ್ನ ಬ್ಯಾಟ್ರಿಯನ್ನು ರಿಮೂವ್ ಮಾಡ್ಬೋದಾಗಿತ್ತು. ಬ್ಯಾಟ್ರಿ ಹಾಳಾಯಿತು ಅಂತ ಅಂದರೆ ರೀಪ್ಲೇಸ್ ಮಾಡುವಂಥದ್ದು ತುಂಬ ಈಸಿ ಆಗಿತ್ತು, ನಾವೇ ಮಾಡ್ಕೊಬೋದು. ಬಟ್ ಈ ರೀಸೆಂಟ್ ಡೇಸಲ್ಲಿ ಹಂಗಲ್ಲ. ಬ್ಯಾಟ್ರಿ ರೀಪ್ಲೇಸ್ ಮಾಡಬೇಕು ಅಂತ ಅಂದರೆ ನಮಗೆ ಆಗೋದಿಲ್ಲ. ನಾವು ಸರ್ವಿಸ್ ಸೆಂಟ್ರಿಗೆ ಕೊಡಬೇಕು. ಅವರೆಲ್ಲ ಬಿಚ್ಚಿ ಫುಲ್ ಕಂಪ್ಲೀಟಾಗಿ ಬಿಚ್ಚಿ ಎಷ್ಟೋ ಸಲ ರಿಪ್ಲೇಸ್ ಮಾಡೋದಕ್ಕೂ ಆಗಲ್ಲ. ಸೊ ಆ ರೀತಿಯೆಲ್ಲ ಪರಿಸ್ಥಿತಿ ಇರುತ್ತೆ. ಸೊ ಇದನ್ನು ತೊಗೊಂಬರ್ತಾರಂತೆ. ಇದು ತೊಗೊಂಬಂದರು ಅಂತಂದರೆ ಪ್ಲಸ್ ಪಾಯಿಂಟು ಇದೆ, ಮೈನಸ್ ಪಾಯಿಂಟು ಇದೆ. ಪ್ಲಸ್ ಪಾಯಿಂಟು ನಾವು ಆರಾಮಾಗಿ ನಾವೇ ರೀಪ್ಲೇಸ್ ಮಾಡ್ಕೊಬೋದು. ಮತ್ತು ನೆಗೆಟಿವ್ ಏನಪ್ಪ ಅಂತಂದರೆ ಇದಕ್ಕೆ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಡೋದಕ್ಕಾಗೋದಿಲ್ಲ. ರಿಮೂವಬಲ್ ಬ್ಯಾಕ್ ಇತ್ತು ಅಂತ ಅಂದರೆ ಒಂದು IP ರೇಟಿಂಗ್ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಕಾರಣದಿಂದ ಮೋಸ್ಟ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ನೋಡಿಕೊಂಡು ಕಂಪ್ನಿಗಳು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏರ್ಟೆಲ್, ಜಿಯೋ, ಇವರೆಲ್ಲರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ರೀಚಾರ್ಜ್ ಪ್ಲಾನ್ನ ಮತ್ತೊಮ್ಮೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಸುಮಾರು 10% ರೀಚಾರ್ಜ್ ಪ್ಲ್ಯಾನು ಜಾಸ್ತಿ ಆಗಬಹುದು ಅಂತ. 300 ರೂಪಾಯಿ ಇದ್ದರೆ 330 ರೂಪಾಯಿ ಆಗಿದೆ. ಸೊ ಒಂದು 10% ರೀಚಾರ್ಜ್ನ ಬೆಲೆ ಜಾಸ್ತಿ ಆಗುತ್ತಂತೆ. ಒಟ್ಟಿಗೆ ಕಳೆದ 3-4 ವರ್ಷದಿಂದ ರೀಚಾರ್ಜ್ ಬೆಲೆ ಜಾಸ್ತಿ ಮಾಡ್ಕೊತಾನೇ ಬರ್ತಾ ಇದ್ದಾರೆ. ಒಂದು ಟೈಮಲ್ಲಿ 100-150 ರೂಪಾಯಿ ಇದ್ದಿದ್ದು ಈಗೆಲ್ಲ 200-250 ರೂಪಾಯಿ ಕೊಡಬೇಕು. ಸೊ ಆ ರೀತಿ ಪರಿಸ್ಥಿತಿ ಬಂದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು. ಆಯಿತಾ, ಜಿಯೋಯಿಂದ ಈ ಎಲ್ಲ ರೆವಲ್ಯೂಷನ್ ಆಯಿತು. ಈಗ ಅವ್ರು ಎಲ್ಲರೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಅವ್ರದ್ದು ಲೇಟೆಸ್ಟ್ ಐಫೋನ್ 14 Pro ಮತ್ತು 14 Pro Max ಈ ಫೋನ್ಗಳಲ್ಲಿ ಏನೋ ಡಿಸ್ಪ್ಲೇ ಇಶ್ಯೂ ಇದೆ ಅಂತ ಆಯ್ತು, ಏನೋ ಲೈನ್ಸ್ ಬರ್ತಾ ಇದೆಯಂತೆ. ಕೆಲವು ಜನ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇನ್ ಕೇಸ್ ನೀವು ಕೂಡ ಫೇಸ್ ಮಾಡ್ತಾ ಇದ್ದಾರೆ, ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ ಅದನ್ನು
ಅವ್ರು ಸರಿ ಮಾಡಿಕೊಡ್ತಾರೆ, ರಿಪ್ಲೇಸ್ ಮಾಡಿಕೊಡ್ತಾರೆ. ಸೊ ಇನ್ನು ಅಂಡರ್ ವಾರಂಟಿನೇ ಬರುತ್ತೆ, ಇನ್ನು ತುಂಬ ದಿನ ಆಗಿಲ್ಲ ಈ ಒಂದು ಫೋನ್ ಲಾಂಚ್ ಆಗಿ. ಕೆಲವೊಂದು ಟೈಮ್ ಈ ಒಂದು ಪ್ರಾಬ್ಲಮ್ ಎಲ್ಲ ಸ್ಮಾರ್ಟ್ಫೋನಲ್ಲೂ ಆಗುತ್ತೆ. ಸೊ ಐಫೋನ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ನ್ಯೂಸ್ನ ಮಾಡ್ತದೆ ಅಷ್ಟೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಅವರು ಐಫೋನ್ SE 4 ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇರುವಂಥ ಸದ್ಯದಲ್ಲೇ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನು ಮೋಸ್ಟ್ಲಿ ಪೋಸ್ಟ್ಪಾನ್ ಮಾಡಿರುವ ರೀತಿ ಇದೆ. ಮೋಸ್ಟ್ಲಿ ಒಂದು 3-4 ತಿಂಗಳು 4-5 ತಿಂಗಳು ಇನ್ನೂ ಲಾಂಚ್ ಆಗಲ್ಲ ಅಂತ ಕಾಣುತ್ತೆ. ಇದೊಂದು ರೀತಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋದಕ್ಕೆ ಐಫೋನ್ ಎಕ್ಸ್ ಇತ್ತಲ್ವಾ, ಸೊ ಆ ರೀತಿ ಕಾಣುವಂಥ ಸ್ಮಾರ್ಟ್ಫೋನ್ ಇದು. ಕಾದ್ ನೋಡೋಣ ಯಾವಾಗ ಲಾಂಚ್ ಆಗುತ್ತೆ ಅಂದರೆ, ಸದ್ಯಕ್ಕಂತೂ ಲಾಂಚ್ ಆಗಲ್ಲ, ಅವ್ರಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಲಾಸ್ಟ್ ಪಾಸ್. ಇದ್ರ ಬಗ್ಗೆ ಎಷ್ಟೋ ಸಲ ಟೆಕ್ ನ್ಯೂಸಲ್ಲಿ ಮಾತಾಡಿದ್ದೀನಿ. ನಮ್ಮ ಪಾಸ್ವರ್ಡನ್ನು ಸೇವ್ ಮಾಡಿಕೊಡುವಂಥ ಒಂದು ಅಪ್ಲಿಕೇಶನ್ನು. ಸೊ ಇದನ್ನು ಹ್ಯಾಕರ್ಸ್ಗಳು ಹ್ಯಾಕ್ ಮಾಡಿ ಪಾಸ್ವರ್ಡ್ನೆಲ್ಲ ಕದ್ಬಿಟ್ಟವ್ರಂತೆ. ಇನ್ ಕೇಸ್ ನೀವು ಈ ಒಂದು ಲಾಸ್ಟ್ ಪಾಸನ್ನು ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ದಯವಿಟ್ಟು ನಿಮ್ಮೆಲ್ಲ ಪಾಸ್ವರ್ಡ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಆದಷ್ಟು. ಮತ್ತು ಈ ಒಂದು 2 ಸ್ಟೆಪ್ ಅಥೆಂಟಿಕೇಷನ್ ಎಲ್ಲ ಅನೇಬಲ್ ಮಾಡ್ಕೊಳ್ಳಿ. ಸೊ ಸೇಫ್ ಆಗಿರುತ್ತೆ. ಎಲ್ಲ ಕದ್ಬಿಟ್ಟವ್ರಂತೊಟ್ಟಿಗೆ ಸೊ ಹ್ಯಾಕರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮನ್ನು ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಮಾಡಬಹುದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಗೂಗಲ್ ಅವರು ಈ ಒಂದು ಫೈಂಡ್ ಮೈ ಡಿವೈಸ್ ಫೀಚರ್ನ ವಿತೌಟ್ ಇಂಟರ್ನೆಟ್ ಕೂಡ ವರ್ಕ್ ಆಗೋ ರೀತಿ ಮಾಡೋದಕ್ಕೇನೋ ಕೆಲಸವನ್ನು ಮಾಡ್ತಿದ್ದಾರಂತೆ. ಯೂಶ್ವಲಿ ಫೈಂಡ್ ಮೈ ಡಿವೈಸ್ ವರ್ಕ್ ಆಗಬೇಕು ಅಂತ ಅಂದರೆ ಇಂಟರ್ನೆಟ್ ಇರಬೇಕು, ಆಯಿತಾ. ಆ ಒಂದು ಕಳೆದೋಗಿರುವಂಥ ಫೋನಲ್ಲಿ ಕೂಡ ಇಂಟರ್ನೆಟ್ ಆನ್ ಆಗಿರಬೇಕು. ಆಗಿದ್ರೆ ಮಾತ್ರ ನಾವು ಫೈಂಡ್ ಮೈ ಡಿವೈಸ್ನ ಯೂಸ್ ಮಾಡೋಕ್ಕೆ ಸಾಧ್ಯ. ಆದರೆ ಗೂಗಲ್ನವರು ವಿತೌಟ್ ಇಂಟರ್ನೆಟ್ ಯೂಸ್ ಮಾಡೋ ರೀತಿ ಏನೋ ಫೀಚರ್ನ ತೊಗೊಂಬರ್ತಾರಂತೆ, ಆಫ್ಲೈನಲ್ಲಿ ಯೂಸ್ ಮಾಡೋ ರೀತಿ. ತುಂಬ ಚೆನ್ನಾಗಿರುತ್ತೆ. ಹುಡ್ಕೋದಕ್ಕೆ ಫೋನ್ ಕಳೆದೋದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗೇನೋ ಅನಿಸುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನೆಟ್ಫ್ಲಿಕ್ಸ್ ಅವರು ಏನು ಪಾಸ್ವರ್ಡ್ ಶೇರಿಂಗನ್ನು ಡಿಸೇಬಲ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಸೊ 2023ನೇ ಇಸ್ವಿಯಲ್ಲಿ ನೆಕ್ಸ್ಟ್ ಇಯರು ನೆಕ್ಸ್ಟ್ ಮಂತು ಎಷ್ಟು ದಿನದಲ್ಲ ಗೊತ್ತಿಲ್ಲ, ಒಟ್ಟಿಗೆ ಪಾಸ್ವರ್ಡನ್ನು ಶೇರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಮಾಡಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಒಂದು ಪಾಸ್ವರ್ಡನ್ನು ಯೂಸ್ ಮಾಡ್ಬೋದಂತೆ. ಬೇರೆಯವ್ರು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಪೇ ಮಾಡೋಕ್ಕೆ ಕೇಳುತ್ತಂತೆ. ಸೊ ಆ ರೀತಿ ಕಾದು ನೋಡೋಣ. ಇದು ನಮ್ಮ ಭಾರತಕ್ಕೂ ಕೂಡ ಬರುತ್ತೆ. ತುಂಬ ಜನ ಒಂದು ಅಕೌಂಟ್ ತೊಗೊಂಡು 10 ಜನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಇನ್ಮೇಲೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ನೋಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಓಪೋ ರೀನೋ 9 ಸೀರೀಸ್ ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗ್ತಾ ಇದೆ. ಜೊತೆಗೆ ಆ ಒಂದು ಓಪೋ ರೀನೋ 9 ಸೀರೀಸ್ನ ಜೊತೆಗೆ ಫೈಂಡ್ N2 ಫ್ಲಿಪ್ಪನ್ನು ಕೂಡ ಲಾಂಚ್ ಮಾಡಬಹುದು ಅಂತ ಹೇಳಲಾಗ್ತಿರುವಂಥದ್ದು. ಸೊ ಇದನ್ನು ತುಂಬ ಲೇಟು ಲಾಂಚ್ ಆಗೋದು, ಮೇ ತಿಂಗಳಿಗಂತ ಲಾಂಚ್ ಆಗೋದು. ಅಂದರೆ ನೆಕ್ಸ್ಟ್ ಇಯರು ಏಪ್ರಿಲ್ ಮೇಲೆ ಲಾಂಚ್ ಆಗೋದು. ಇನ್ನೂ ತುಂಬ ಟೈಮ್ ಇದೆ. ಸೊ ಫ್ಲಿಪ್ಪನ್ನು ಕೂಡ ಲಾಂಚ್ ಮಾಡ್ತಾರಂತೆ. ಏನಕ್ಕೆ ಅಂದರೆ ಒಪ್ಪೋದು ಇದುವರೆಗೂ ಫ್ಲಿಪ್ಪನ್ನು ಲಾಂಚ್ ಮಾಡಿರಲಿಲ್ಲ. ಸೊ ಈ ಕಾರಣಕ್ಕೆ ನೋಡೋಣ ಹೆಂಗಿರುತ್ತೆ ಅಂತ. ಏನು ನಾವು ಸ್ಯಾಮ್ಸಂಗ್ ಫ್ಲಿಪ್ ನೋಡಿದ್ದೀವಿ, ಸೊ ಅದಕ್ಕಿಂತ ಚೆನ್ನಾಗಿರುತ್ತಾ, ಅದೇ ಲೆವೆಲಿಗಿರುತ್ತಾ, ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.